ಇಷ್ಟನ ಬೇರೆ ಏನಾದ್ರು ಇದೆಯಾ? ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ ಸರ್. ಅಲ್ಲಿ ಹೈಕಮಾಂಡ್ ಭೇಟಿಯಾಗಿ ವರದಿ ಕೊಡ್ತಾರಂತೆ ಏನೆಲ್ಲ ಆಯಿತು ಅಂತೇಳಿ. ಅವರು ಕೂಡ ಗರ್ವವಾಗಿದ್ರು, ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಆರೋಗ್ಯದ ಬಗ್ಗೆ ಹೇಳಿದ್ರು ಕುಮಾರಸ್ವಾಮಿ, ನನ್ನ ಆರೋಗ್ಯ ದೇವ್ರು ನೋಡ್ಕೊಳ್ತಾರೆ, ದೇವ್ರು ನೋಡ್ಕೊಂಡು ಕುಮಾರಸ್ವಾಮಿ ಎಲ್ಲರ ಆರೋಗ್ಯನೂ ದೇವರೇ ನೋಡ್ಕೊಳ್ಳೋದು. ಫಸ್ಟ್ ಬಿಜೆಪಿಯವರು ರಾಜೀನಾಮೆ ಒತ್ತಾಯ ಮಾಡಿದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಬಿಜೆಪಿಯವರು ಡೇ ಒನ್ನಿಂದನೂ ಇದೇ ಪ್ರವೃತ್ತಿ ಬಳಸಿದ್ದಾರೆ. ಸೊ ಅವರಿಗೆ ಜನ ಆಶೀರ್ವಾದ ಮಾಡಿಲ್ಲ. ಅವರು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಆರ್ ಸಿ ಬಿ ಗೆದ್ದ ನಂತರ ಭಾರತೀಯ ಜನತಾ ಪಕ್ಷ ಇರ್ಬೋದು, ಜನತಾದಳ ಇರ್ಬೋದು, ಅವರ ನಾಯಕರುಗಳು ಮೆರವಣಿಗೆಗೆ ಅವಕಾಶ ಕೊಡಬೇಕು, ನೀವು ಕೊಡ್ತಾ ಇಲ್ಲ, ಕ್ರೀಡಾಭಿಮಾನಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ, ನಿಮ್ಮ ಕೈಯಲ್ಲಿ ನಡ್ಸೋಕ್ಕಾಗಲ್ವಾ, ಈ ರೀತಿಯ ಟ್ವೀಟ್ಗಳನ್ನು ಮಾಡಿರ್ತಕ್ಕಂಥದ್ದು ನಿಮ್ಮ ದಾಖಲೆಗಳಲ್ಲಿದೆ. ಸೊ ಇವತ್ತು ವರ್ಷ ಬದಲಾಗಿದೆ. ವರ್ಷ ಬದಲಾಗಿರುವಂಥದ್ದು ಇದೇನು ಹೊಸತೇನಲ್ಲ. ಬಿ ಜೆ ಪಿ ಯೂ ಟರ್ನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಬಿ ಜೆ ಪಿ ನಾಯಕರುಗಳಿಗೆ ಅವರ ನೈತಿಕತೆ ಇದ್ದರೆ ಮೊದಲು ಈ ದೇಶದಲ್ಲಿ ಬಿ ಜೆ ಪಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ನಡೆದಂಥ ಘೋರ ದುರಂತಗಳು ಏನೇನಾಗಿದೆ ಆ ಪಟ್ಟಿ ಬೇಕು ಅಂತಂದರೆ ನಾವು ಅವರಿಗೆ ಕೊಡ್ತೇವೆ. ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಈ ದೇಶಕ್ಕೆ ಸಂಬಂಧಪಟ್ಟಂಥ ಆದ ಇತಿಹಾಸ ಏನಿದೆ ಅದೆಲ್ಲವನ್ನು ಕೂಡ ಗಮನಕ್ಕೆ ತಗೊಂಡು ನೈತಿಕ ಹೊಣೆ ಹೊತ್ತು ಮೊದಲು ಅವರ ನಾಯಕರುಗಳನ್ನು ರಾಜೀನಾಮೆ ಕೊಡ